ಭದ್ರಾವತಿ ಶಾಸಕನ ಪುತ್ರನ ದರ್ಪದ ಮಾತುಗಳಿಗೆ ಜೆಡಿಎಸ್ ಗರಂ ಆಗಿರುವಂತದ್ದು. 1 ಪೈಸೆ ಅಭಿವೃದ್ಧಿ ಕೆಲಸ ಮಾಡದ ನಾಲಾಯಕ್ ಶಾಸಕ ಪುತ್ರನನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಜೆಡಿಎಸ್ ಗರಂ ಆಗಿದೆ. ಭದ್ರಾವತಿ ಶಾಸಕನ ಪುತ್ರನ ಬಸವೇಶ್ ದರ್ಪದ ಹೇಳಿಕೆಗೆ 1 ಪೈಸೆ ಕೂಡ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಆದ್ರೆ ಪುತ್ರನ ದಬ್ಬಾಳಿಕೆ ಮಾತ್ರ ಕೋಟಿ ರೀತಿ. ಪುತ್ರನನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಜೆಡಿಎಸ್ ಈಗ ಕೆಂಡಾಮಡಲಾಗಿರುವಂತದ್ದು. ಅಪ್ಪ ಎಂಎಲ್ಎ ನಮ್ಮನ್ನ ಕೇಳೋರಿಲ್ಲ ಅಂತ ಮಗ ದಂಧೆ ನಡೆಸ್ತಾ ಇದ್ದಾನೆ. ಮಗ ಬಸವೇಶನ ದಂಧೆಯೇ ಅಕ್ರಮ ಮರಳುಗಾರಿಕೆ, ವೃತ್ತಿನೇ ಗೂಂಡಾಗಿರಿ, ಪ್ರವೃತ್ತಿಯೇ ಲೂಟಿ ಅಂತ ದಳ ಕಿಡಿಕಾರಿರುವಂತದ್ದು. ಗಮನಿಸ್ತಾ ಇರಬಹುದು. ಈಗಾಗಲೇ ಟ್ವೀಟ್ ಮುಖಾಂತರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ ಜೆಡಿಎಸ್. ಭದ್ರಾವತಿಯಲ್ಲಿ 1 ಪೈಸೆ ಅಭಿವೃದ್ಧಿ ಕೆಲಸ ಮಾಡದ ನಾಲಾಯಕ್ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಗೂಂಡಾಗಿರಿ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದಾನೆ. ಅಕ್ರಮ ಮರಳುಗಾರಿಕೆಯನ್ನ ತಡೆಯೋದಕ್ಕೆ ಬಂದಂತಹ ಕರ್ತವ್ಯ ನಿರತ ಮಹಿಳಾ ಅಧಿಕಾರಿಯ ಮೇಲೆ ತನ್ನ ದರ್ಪವನ್ನ ತೋರಿದ್ದಾನೆ. ಅವರ ಗೌರವಕ್ಕೆ ಧಕ್ಕೆಯನ್ನ ತಂದಿದ್ದಾರೆ. ಸಂಗಮೇಶ್ ಅವರ ಪುತ್ರ ಫೋನಿನಲ್ಲಿ ಬೆದರಿಕೆ, ಧಮಕಿ ಹಾಕಿ ಅಶ್ಲೀಲ ಶಬ್ದಗಳಿಂದ ನಿಂದಿಸಿರುವುದು ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿ ಮಹಿಳಾ ಆಯೋಗ, ಎಸ್ ಅಫ್ಕೋರ್ಸ್ ಮಹಿಳಾ ಆಯೋಗ ಬರಬೇಕು. ಏನ್ ಮಾಡ್ತಾ ಇದೆ? ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವ ಹೆಣ್ಣು ನಿಂದಕ. ಇದು ಜೆಡಿಎಸ್ನ ಆಕ್ರೋಶದ ನುಡಿಗಳು. ಹೆಣ್ಣು ನಿಂದಕ ಶಾಸಕನ ಪುತ್ರನ ವಿರುದ್ಧ ಸರ್ಕಾರ ತಕ್ಷಣವೇ ಪ್ರಕರಣವನ್ನ ದಾಖಲಿಸಬೇಕು, ಬಂಧಿಸಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು. ಗೃಹ ಸಚಿವರೇ ಸಿದ್ದರಾಮಯ್ಯನವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಏನ್ ಮಾಡ್ತಿದ್ದೀರಾ? ಅದ್ರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಓರ್ವ ಮಹಿಳಾ ಅಧಿಕಾರಿಯ ಮೇಲೆ ಅದು ಹೇಗ್ ಮರಳುಗಾರಿಕೆ ನೀನ್ ತಡಿತೀಯಾ, ಅದೇನ್ ಮಾಡ್ತೀಯಾ, ತಡೆದ್ಬಿಡು ನೋಡ್ತೀನಿ ಅನ್ನೋ ರೀತಿ ಗೂಂಡಾಗಿರಿ ಮಾಡ್ತಿದ್ದಾರೆ, ದಬ್ಬಾಳಿಕೆ ಹಾಕ್ತಿದ್ದಾರೆ ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ. ಅವನ್ಯಾರೋ ಕಾರ್ಯಕರ್ತ ಬಂದಪ್ಪ, ಅಣ್ಣ ಮಾತಾಡ್ತಾರೆ ಅಂತ. ಅವ್ರಿಗೆ ಅಣ್ಣನೇ, ಆದ್ರೆ ಅಧಿಕಾರಿಗಳಿಗೆ ಅಣ್ಣ ಅಲ್ಲ. ಅಧಿಕಾರಿಗಳಿಗೆ ರಾಜಕಾರಣಿಗಳು ಹೇಗೆ ಅಂತಂದ್ರೆ, ದಕ್ಷತೆಯ ಅಧಿಕಾರಿಗಳ ಏನಕ್ಕೀಗ್ಲೂ ಕೂಡ ಸೈಲೆಂಟ್ ಆಗಿ ಸೈಡ್ ಲೈನ್ ಆಗಿದ್ದಾರೆ ಅಂದ್ರೆ ಇದೇ ವಿಚಾರಗಳು. ಹೇಳಿ. ಅಣ್ಣ ಮಾತಾಡ್ತಾರೆ. ಯಾರಣ್ಣ? ಬಸ್ಸಣ್ಣ ಕೊಡಿ, ಮೇಡಮ್ ಕೊಡ್ರಿ. ಅಲ್ಲ ಏನು ಗಾಡಿ ಮೈ ಮೇಲೆ ನೋಡಿರಿ ಅಂತೀರಲ್ಲ, ಯಾಕೆ? ಅಲ್ಲ ಹೇಳಿದ್ರಲ್ಲ, ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಯಾಕೆ? ಮಾತಾಡ್ರಿ ಮೇಡಮ್. ಏನು ಹೇಳಿ? ಏನು? ಆಯ್ತು ಹೇಳಿ ಇಸ್ಕೊಂಡಿದ್ದೀನಲ್ಲ, ಹೇಳ್ರಿ. ಫೋನ್ ಇಸ್ಕೊಂಡಿದ್ದೀನಲ್ಲ, ಹೇಳಿ ಹೇಳಿ. ಏನು ಹೇಳಿ? ಏನ್ ಮಾಡ್ತಾ ಇದೀವಿ ನಾವು? ರೈಡಿಗೆ ಬಂದಿದ್ದೀವಿ. ಹೇಳಿ. ಬಸವಣ್ಣ ಮಾಡ್ತಾ ಮೇಡಮ್. ಬಸವಣ್ಣ ಹೇಳಿ. ಏನ್ ಮಾಡ್ತೀರಿ ಮೇಡಮ್? ಏನ್ ಕಳ್ತನ ಮಾಡ್ತಿದೀವ? ಹೇಳಿ ಅಣ್ಣ. ಕಳ್ಸೋಣ ಸರ್. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತ ಅಣ್ಣ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ಮಾಡ್ಕೊಂಡ್ಬಿಡ್ರಿ. ಹೇಳಿ. ನೆಟ್ಟಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ